ಲೈಂಗಿಕ ಕಿರುಕುಳಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. AVR ರೆಡ್ಡಿ ವಿರುದ್ಧ ಆರೋಪವನ್ನ ಮಾಡಿದ್ರು ನಟಿ. ಸ್ಯಾಂಡಲ್ವುಡ್ ನಟಿಯ ಮತ್ತಷ್ಟು ಫೋಟೋ ಈಗ ವೈರಲ್ ಆಗ್ತಾ ಇದ್ದು, ಕೆಲವು ದಿನಗಳ ಹಿಂದೆ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಕರಣ, ಜೊತೆಗೆ ಈ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಮರ್ಥನೆಗಳು ಎಲ್ಲವೂ ಕೂಡ ಆಗಿ ಹೋಯಿತು. ಆದರೆ ಇದೀಗ AVR ರೆಡ್ಡಿ ವಿರುದ್ಧ ಆರೋಪ ಮಾಡಿದಂತಹ ನಟಿಯ ವಿಚಾರದಲ್ಲಿ ಇದೀಗ ಆಕೆಯ ಮತ್ತಷ್ಟು ಫೋಟೋ ವೈರಲ್ ಆಗಿದೆ. ನಟಿ ಮತ್ತು AVR ರೆಡ್ಡಿ ಜೊತೆಗಿದ್ದ ಫೋಟೋಗಳು ವೈರಲ್ ಆಗಿದ್ದು, ತುಂಬಾ ಆತ್ಮೀಯವಾಗಿರುವ ಫೋಟೋಗಳು ವೈರಲ್ ಆಗಿದೆ. ನಟಿಗೆ ದುಬಾರಿ ಗಿಫ್ಟ್ ಅನ್ನ ಕೊಟ್ಟಿದ್ರು AVR ರೆಡ್ಡಿ. ಗಿಫ್ಟ್ ಕೊಟ್ಟ ಬಿಲ್ಗಳ ಸ್ಕ್ರೀನ್ ಶಾಟ್ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಜ್ಯುವೆಲ್ರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಹಣ ಕೊಟ್ಟಿರುವ AVR ರೆಡ್ಡಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಈಗ ಅಥವಾ ಸ್ಕ್ರೀನ್ ಶಾಟ್ಸ್ ಕೂಡ ಈಗ ವೈರಲ್ ಆಗ್ತಾ ಇದೆ. 1 ಕೋಟಿ ಹಣ ಕೊಟ್ಟಿದೆ, ಅಂದರೆ ಖರ್ಚು ಮಾಡಿದ್ದೆ ನಾನು ಅಂತ AVR ರೆಡ್ಡಿ ಹೇಳಿದ್ರು. AVR ರೆಡ್ಡಿ ವಿರುದ್ಧ ಕಿರುಕುಳ ಮಾಡಿದಂತಹ ಒಂದು ಆರೋಪವನ್ನ ಕೂಡ ಸ್ಯಾಂಡಲ್ವುಡ್ ನಟಿ ಮಾಡಿದ್ರು. ಇದೇ ಪ್ರಕರಣದಲ್ಲಿ AVR ರೆಡ್ಡಿ ಅರೆಸ್ಟ್ ಕೂಡ ಆಗಿದ್ರು. ಸದ್ಯ ಇದೇ ಪ್ರಕರಣದಲ್ಲಿ ಜಾಮೀನನ್ನ ಪಡೆದು AVR ರೆಡ್ಡಿ ಈಗ ಹೊರಬಂದಿದ್ದಾರೆ. AVR ಗ್ರೂಪ್ ಸ್ಥಾಪಕ, ಬಳ್ಳಾರಿ ಟಸ್ಕರ್ ತಂಡದ ಮಾಲೀಕ ಅರೆಸ್ಟ್ ಆಗಿದ್ದು ಇದೀಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಆದರೆ ಇದೀಗ ಈ ನಟಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ರು ಅಥವಾ ಲೈಂಗಿಕ ಕಿರುಕುಳದ ವಿಚಾರವನ್ನ ಏನು ಹೇಳಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಿರುವಿಗೆ ಸಿಗುವ ರೀತಿಯಾದಂತಹ ಫೋಟೋಗಳು ಕೂಡ ಇದೀಗ ವೈರಲ್ ಆಗಿರೋದು. ನಟಿಗೆ ದುಬಾರಿ ಗಿಫ್ಟ್ ಕೊಟ್ಟಿರುವಂತಹ ಸ್ಕ್ರೀನ್ ಶಾಟ್ಗಳು, ಅದರ ಬೆಲೆಯ ಸ್ಕ್ರೀನ್ ಶಾಟ್ಗಳು ಕೂಡ ಈಗಾಗಲೇ ವೈರಲ್ ಆಗಿದೆ. ಜೊತೆಗೆ ಆಕೆ ಮತ್ತು ಆತ ತುಂಬಾ ಆತ್ಮೀಯವಾಗಿ ಇದ್ದಂತಹ ಫೋಟೋಗಳು ಕೂಡ ಇದೀಗ ವೈರಲ್ ಆಗಿದೆ. ಈ ವಿಚಾರದಲ್ಲಿ ಬೆಡ್ರೂಮ್ನ ಫೋಟೋಗಳನ್ನು ಕೂಡ ಈಗ ತೆಗೆದು ಹಾಕಲಾಗಿರುವಂಥದ್ದು. ಆಲ್ರೆಡಿ ಆಕೆ ಒಂದಷ್ಟು ಆರೋಪವನ್ನ ಮಾಡಿದ್ರು. ಆರೋಪ ಮಾತ್ರ ಅಲ್ಲ, ಜೊತೆಗೆ ನನಗೆ ಆತ ಪರಿಚಯ ಇದ್ದಿದ್ದು ಹೌದು, ಪರಿಚಯ ಆಗಿ ನಂತರ ನಾವು ಒಟ್ಟಿಗೆ ಇದ್ದಿದ್ದು ಹೌದು ಅನ್ನೋದನ್ನು ಕೂಡ ಆಕೆ ಒಪ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಿರುವುಗಳು, ಜೊತೆಗೆ ಅವರು ಇದ್ದಂತಹ ಕೆಲವು ಫೋಟೋಗಳು ಅಥವಾ ಖರ್ಚು ಮಾಡಿದಂತಹ ಬಿಲ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ನವಿತಾ, ಕೆಲ ತಿಂಗಳ ಹಿಂದೆ ಅಂದರೆ 2-3 ತಿಂಗಳ ಹಿಂದೆ AVR ರೆಡ್ಡಿ ಎಂಬುವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ನಟಿಯೊಬ್ಬರು ಪೊಲೀಸ್ ಠಾಣೆಗೆ ದೂರು ನೀಡುವಂತಹ ಕೆಲಸವನ್ನು ಮಾಡಿದರು. RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅದಾದಮೇಲೆ ಪ್ರಕರಣ ಬೇರೆ ಠಾಣೆಗೆ ವರ್ಗಾವಣೆಯಾಗಿದೆ. ಅವರನ್ನು ಅರೆಸ್ಟ್ ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದಾದಮೇಲೆ ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಟಿಯ ವಿರುದ್ಧ ಸಾಕಷ್ಟು ಪ್ರತ್ಯಾರೋಪಗಳನ್ನು ಕೂಡ ಮಾಡಿದರು. ಅಂದರೆ ನಟಿ ಆತನ ಜೊತೆ ಅಂದರೆ AVR ರೆಡ್ಡಿ ಅವರ ಜೊತೆ ಒಂದಷ್ಟು ದಿನಗಳ ಕಾಲ ರಿಲೇಷನ್ಶಿಪ್ನಲ್ಲಿ ಇದ್ದರು. ಅದಾದಮೇಲೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾಳೆ. ನಾನು ಸಾಕಷ್ಟು ಆಕೆಗೆ ಸಹಾಯ ಮಾಡಿದ್ದೆ, ನಾನು ಕಾರನ್ನು ಕೊಡಿಸಿದೆ, ಒಂದಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ಕೂಡ ಗಿಫ್ಟ್ ಕೊಟ್ಟಿದೆ ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದರು. ಈಗ ಕೆಲ ತಿಂಗಳ ನಂತರ ಈಗ ಮತ್ತಷ್ಟು ಫೋಟೋಗಳು ಮತ್ತು ಒಂದಷ್ಟು ಡಾಕ್ಯುಮೆಂಟ್ಗಳು ವೈರಲ್ ಆಗ್ತಿದೆ. ಜೊತೆಗೆ ಒಂದಷ್ಟು ಸ್ಕ್ರೀನ್ಶಾಟ್ಗಳು ಕೂಡ ವೈರಲ್ ಆಗ್ತಿದೆ. ಅಂದರೆ ಅವರಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಸದ್ಯಕ್ಕೆ ವೈರಲ್ ಆಗ್ತಿದೆ. ಅವರಿಬ್ಬರು ಕೂಡ ಜೊತೆಯಲ್ಲಿರುವಂಥ ಒಂದಷ್ಟು ಫೋಟೋಗಳು, ಖಾಸಗಿ ರೀತಿಯ ಫೋಟೋಗಳು, ಅಂದರೆ ಬೆಡ್ರೂಮ್ನಲ್ಲಿ ಇರುವಂತಹ ಫೋಟೋಗಳು ಕೂಡ ಸದ್ಯಕ್ಕೆ ವೈರಲ್ ಆಗ್ತಿದೆ. ಈ ಒಂದು ಫೋಟೋಗಳು ಯಾರ ಕಡೆಯಿಂದ ಹೊರಗಡೆ ವೈರಲ್ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಈ ಒಂದು ಫೋಟೋಗಳು ವೈರಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಟಿ ಕೂಡ ಕೋರ್ಟ್ ಮೆಟ್ಟಲೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಫೋಟೋಗಳಿಗೆ ಸಂಬಂಧಪಟ್ಟಂತೆ ಸ್ಟೇ ನೀಡಬೇಕಂತೇಳಿ ಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ನಟಿ ಮಾಡಿದ್ದಾರೆ. ಆದರೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಅದಕ್ಕೂ ಮುನ್ನ ಈ ಒಂದು ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅರವಿಂದ್ ರೆಡ್ಡಿ ಅವರು ಕೂಡ ಒಂದಷ್ಟು ಪ್ರತ್ಯಾರೋಪಗಳನ್ನು ನಟಿಯ ವಿರುದ್ಧ ಮಾಡಿದರು. ಅಂದರೆ ನಾವಿಬ್ಬರು ಚೆನ್ನಾಗಿದ್ವಿ, ಆ ಒಂದು ಸಂದರ್ಭದಲ್ಲಿ ಆಕೆ ಬೇರೆ ಒಬ್ಬ ವ್ಯಕ್ತಿಯ ಬಗ್ಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾದ್ರಿಂದ ನಾನು ಆಕೆಯಿಂದ ದೂರ ಇಟ್ಟಿದ್ದೆ. ಹೀಗಾಗಿ ಆಕೆ ಅದನ್ನು ಬೇರೆ ರೀತಿಯಾಗಿ ಸಾಕಷ್ಟು ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿ ಸುಳ್ಳು ಕೇಸನ್ನು ಹಾಕಿದ್ದಾಳೆ ಅಂತೇಳಿ ಅವರು ಕೂಡ ಪ್ರತ್ಯಾರೋಪ ಮಾಡಿದರು. ಸದ್ಯಕ್ಕೆ ಈ ಒಂದು ಕೇಸ್ ಒಂದು ಕಡೆ ಕೋರ್ಟ್ನಲ್ಲಿದ್ದರೆ, ಮತ್ತೊಂದು ಕಡೆ ಈಗ ಇಬ್ಬರ ಫೋಟೋಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾವೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್.